दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ತೀರ್ಥಂಕರರಾಗಿ ಯಾರು ಅರ್ಹಂತರಾಗಿದ್ದಾರೆ ಅವರಿಗೆ 46 ಮೂಲ ಗುಣಗಳು ಇರ್ತಾವೆ. ಎಷ್ಟ? ಯಾವ್ಯಾವು? ಜನ್ಮದ 10 ಅತಿಶಯ, ಕೇವಲ ಜ್ಞಾನದ 10 ಅತಿಶಯ, ದೇವಕೃತ 14 ಅತಿಶಯಗಳು, 34 ಅತಿಶಯಗಳು, 8 ಪ್ರಾತಿಹಾರ್ಯ, 4 ಅನಂತ ಚತುಷ್ಟಯ. ಎಷ್ಟಾದು? ಅದ ಅಷ್ಟಪ್ರಾತಿಹಾರ್ಯ, 4 ಚತುಷ್ಟಯ, 46 ಈ ಮೂಲ ಗುಣಗಳು ಇರ್ತಾವೆ. ಸಾಮಾನ್ಯ ಅರ್ಹಂತರ ಯಾರಾಗಿದಾರಲ್ಲ ಅವರಿಗೆ, ಅಂದರೆ ತೀರ್ಥಂಕರ ಆಗದೆ ಆಗಿದಾರ ಅವರಿಗೆ ಇವು 4 ಇರ್ತಾವೆ. ಅನಂತ ಚತುಷ್ಟಯ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಅಂದರೆ ಶಕ್ತಿ ಸಂಪನ್ನತೆ ಆದಂಥ ಅರ್ಹಂತ ಭಗವಂತರನ್ನ ಯಾವಾಗಲೂ ಅರ್ಹದ ಭಕ್ತಿ ಮಾಡ್ತಾ ಇರಬೇಕು. ಆಲಸ್ಯ ಮಾಡಬೇಡ್ರಿ. ಇದರಿಂದ ಕರ್ಮ ನಿರ್ಜರನೂ ಆಗ್ತದೆ, ಪುಣ್ಯ ಬಂಧನೂ ಆಗ್ತದೆ, ಮತ್ತು ಕೊನೆಗೆ ಮೋಕ್ಷನೂ ಕೊಡ್ತದೆ. ಏನು ಮಾಡ್ತದೆ? ಇದು ಮೋಕ್ಷನೂ ನಮಗೆ ದೊರೀತದೆ. ಅದಕ್ಕಾಗಿ ಈ ರೀತಿ ಕರ್ಮವನ್ನು ನಾಶ ಮಾಡೋಕ್ಕೆ ಮೋಕ್ಷ ಪಡ್ಕೊಳ್ಬೋದು. ಹಾಗೆ ಷೋಡಶ ಕಾರಣದಲ್ಲಿ ಇವತ್ತು ಅರ್ಹದ್ ಭಕ್ತಿ, 10 ಲಕ್ಷಣ ಧರ್ಮದ ಉತ್ತಮ ಸಂಯಮ ಧರ್ಮ. ಸಂಯಮ ಅಂತಕ್ಕಂಥ ಒಂದು ಶಬ್ದ, ಯಮ ಅಂತ ಒಂದು ಶಬ್ದ ಐತಿ. ಏನೈತೆ? ಯಮ. ಅದ್ರ ಮೊದಲೇ ಒಂದು ಸಾ ಸೇರಿಸಿದ್ರೆ ಸಂಯಮ ಏನಾಯ್ತು? ಯಮ ಶಬ್ದದ ಯಮ ಅಂತ ಅಂದರೆ ಲೋಕ ವ್ಯವಹಾರದಲ್ಲಿ ಇವನು ನಿಮ್ಮನ್ನೆಲ್ಲ ತಗೊಂಡು ಹೋಗೋ ಯಮ ಇದನಂತ ಈ ಜಗತ್ತಾಗೆಲ್ಲ ಹೇಳ್ತಾರೆ. ಅಂಥ ಯಮ ಗಿಮ ಯಾರು ಇಲ್ಲ. ತಗೊಂಡೋಗೋ ಈ ಚಿತ್ರಲೇಖನ ಬರೆಯೋ ಜೈನ ಧರ್ಮದಲ್ಲಿ ಯಾರು ಚಿತ್ರಗುಪ್ತ ಇಲ್ಲ, ಲೇಖಾ ಜೋಖಾ ಬರೆಯೋನು, ಮತ್ತು ಧರ್ಮರಾಜ ಇಲ್ಲ, ನಿಮಗೆ ನರಕಕ್ಕೆ ಸ್ವರ್ಗಕ್ಕೆ ಕಳಿಸೋರು, ಮತ್ತು ಅವನು ತಗೊಂಡೋಗವ ಯಮ ಇಲ್ಲ. ಆದರೆ ಯಮ ಅದಕ್ಕೆ ಅಂತಾರ, ಅದನ್ನು ಯಾವುದೇ ರೀತಿಯಲ್ಲೂ ನಾವು ಬದಲಾಯಿಸೋಕ್ಕಾಗಲ್ಲ. ಜಾತಸ್ಯ ಮರಣಂ ಧ್ರುವಂ. ಅದಕ್ಕಾಗಿ ಅದಕ್ಕೆ ಯಮ ಮತ್ತು ಇನ್ನೊಂದು ಜೀವನ ಪರ್ಯಂತ ಆಗ್ತದೆ, ಅದನ್ನು ಪೂರ ಅಕಾಟ್ಯವಾಗಿರ್ತದೆ, ಅದಕ್ಕೂ ಯಮ ಅಂತಾರೆ. ಜೀವನ ಪರ್ಯಂತ ಮಾಡ್ತಾರೆ, ಅದಕ್ಕೆ ಯಮ ಅಂತಾರೆ. ಸ್ವಲ್ಪ ಕಾಲಕ್ಕಾಗಿ ಏನು ಪಾಲನೆ ಮಾಡ್ತಾರೆ ಅದಕ್ಕೆ ನಿಯಮ ಅಂತಾರೆ. ಏನಂತಾರೆ? ಯಮ ನಿಯಮ. ಸಂಯಮ ಅಂತ ಅಂದರೆ ನಮ್ಮ ಆಚಾರ್ಯ ಭಗವಂತರು ಬರೆದಾರೆ, ಯಮಿ ದಮ್ಮಿ ಮೂಕ ಮಾಟಿ ಮಹಾಕಾವ್ಯದಲ್ಲಿ. ಯಮಿ ದಮ್ಮಿ ಹರದಮ್ ಉದ್ಯಮಿ. ಯಮಿ ಅಂದರೆ ಸಂಯಮಿ, ದಮಿ ಅಂತ ಅಂದರೆ ಇಂದ್ರಿಯಗಳನ್ನು ದಮನ ಮಾಡುವವರು. ಏನು ಮಾಡೋರ? ಆ ಇಂದ್ರಿಯಗಳನ್ನೆಲ್ಲ ದಮನೆ ಮಾಡೋರು.
ಹರದಮ್ ಉದ್ಯಮಿ ಅಂದರೆ ಪ್ರತಿ ಸಮಯ ಆ ಮೋಕ್ಷ ಪುರುಷಾರ್ಥ ಮಾಡೋರಿಗೆ ಅವರಿಗೇನು ಭಾಳ ದೊಡ್ಡ ಇದಿಲ್ಲ, ಮೋಕ್ಷ ಭಾಳ ಬೇಗಿದೆ, ದೊರೀತದ. ಆದರೆ ಯಮ ಅಂತಕ್ಕಂಥದ್ದು ಈಗ ಲೋಕವ್ಯವಹಾರದ ಯಮನೂ ಕೂಡ ನೀವು ಸಂಯಮ ತಗೊಂಡ್ರೆ ಅಂದ್ರೆ ಅವನು ನಿಮ್ಮ ಮುಂದೆ ಮಂಡಿ ಊರ್ತಾನಂತ. ಏನು ಮಾಡ್ತಾರಂತ? ಮೊಳಕಾಲು ಊರ್ತಾನೆ. ಯಾರ? ಯಮ. ಅವನದು ಆಟಿನ ನಡೆಯಂಗಿಲ್ಲ. ಏನ? ಉಕ್ಕೊಟ್ಟೇನ ದೋತಿನ ಭವೇನ ಜಗನ್ನೇನ ಸತ್ತಟ್ಟ ಭವೇಣ. ಒಂದು ಉತ್ಕೃಷ್ಟ ಆಗಿ 2-3 ಭಾವದಲ್ಲಿ, ಆದರೆ ಉತ್ಕೃಷ್ಟವಾಗಿ ಜಗನ್ಯ ರೂಪದಲ್ಲಿ 7-8 ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾರಂತೆ. ಏನು ಹೋಗ್ತಾರ? ಸಲ್ಲೇಖನ ಸಮಾಧಿ ಮರಣ ವಿಧಿಪೂರ್ವಕ. ಅದಕ್ಕಾಗಿ ಮತ್ತಿನ್ನೆಲ್ಲಿ ಮರಣ ಬರಬೇಕು? ಆ ಸಂಯಮ ಅಂತಕ್ಕಂಥದ್ದು ಭಾಳ ಉತ್ತಮ ಸಂಯಮ. ಅಂದರೆ ಮಾತ್ರ ಸಂಯಮ ಅಲ್ಲ, ಸಮ್ಯಕ್ ದರ್ಶನ ಜೊತೆಗೇನು ಸಂಯಮ ಪಡ್ಕೋತಾರಲ್ಲ, ಅದಕ್ಕೆ ಉತ್ತಮ ಸಂಯಮ. ಸಂಯಮ ಅಂದ್ರೇನು? 2 ಪ್ರಕಾರ ಸಂಯಮ ಅದಾವ. ಒಂದು ಪ್ರಾಣಿ ಸಂಯಮ, ಇನ್ನೊಂದು ಇಂದ್ರಿಯ ಸಂಯಮ. ಪ್ರಾಣಿ ಸಂಯಮ ಅಂದರೆ 6 ಕಾಯ ಜೀವಿಗಳನ್ನು ಕೃತಕಾರಿತ ಅನುಮೋದನೆಯಿಂದ ನಾನು ವಿರಾಧನೆ ಮಾಡಲ್ಲ ಅಂತ ಸಂಕಲ್ಪ ಮಾಡಿ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ಯಾವ ಜೀವಕ್ಕೂ ನಾನು ವಿರಾಧನೆಯನ್ನು ಮಾಡಲ್ಲ ಅಂತಕ್ಕಂಥ ನಿಯಮ. ಪ್ರಾಣಿಗಳಂದ್ರೆ ಜೀವಿಗಳು, ವಿರಾಧನೆ ಅಂದರೆ ಹಿಂಸೆ ಮಾಡಲ್ಲ ಅಂತ, ಅಹಿಂಸ. ಆ ಜೀವಿಗಳನ್ನು ಯಾವುದನ್ನು ಹಿಂಸೆ ಮಾಡಲ್ಲ, ಅದರ ಪ್ರಾಣಗಳಿಗೆ ತೊಂದರೆ ಕೊಡಲ್ಲ, ಅದಕ್ಕೆ ಕಷ್ಟ ಕೊಡಲ್ಲ. ಈ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ, ಈ ಸಂಕಲ್ಪ ಮಾಡಿಕೊಂಡದಕ್ಕೆ ಪ್ರಾಣಿ ಸಂಯಮ ಅಂತ ಅಂದರು. ಇಂದ್ರಿಯ ಸಂಯಮ ಅಂತಂದರೆ ತಮ್ಮ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಕೊಳ್ಳೋದು. ಎಲ್ಲಿ? ನಿಯಂತ್ರಣದಲ್ಲಿಡೋದು. ಯಾವನ್ನ? ಎಷ್ಟು ಇಂದ್ರಿಯಗಳದವ? 5 ಇಂದ್ರಿಯ ಮತ್ತು ಮನುಷ್ಯನ ಹತೋಟಿಯಲ್ಲಿ ಇಡೋದು. ಅಂದರೆ ಅವನ್ನ ನಾವು ನಮ್ಮ ನಿಯಂತ್ರಣದಿಂದ ನಡೆಸೋದು. ಅವು ಹೇಳ್ದಂಗೆ ನಾವು ಕೇಳೋರು ಅಲ್ಲ. ಏನಲ್ಲ? ನಾವು ಹೇಳ್ದಂಗೆ ಅವು ಕೇಳಬೇಕು. ಏನು ಮಾಡಬೇಕು? 6 ಶರೀರಕ್ಕೆ ಬೇಕು, 1 ಸರಿ ತಗೊಳ್ಳೋದು. ಎಷ್ಟು ಸರಿ? 1 ಸರಿ ಕೊಡೋದು. ಅದು ವಿಧಿಪೂರ್ವಕ ಯಾರಾದರೂ ನಿಮ್ಮಂಥವ್ರು ಕೊಟ್ಟರೆ ಅದರ ಬದಲಿಗೆ ಯಾರು ಮಾಡೋರು ಅಂತೇಳಿ ಇಲ್ಲೇ ಮಠ ಮಂದಿರ ಮಾಡಿಕೊಂಡು, ಇಲ್ಲ, ಇದು ನಿಯಮ ಅಂದ್ರೆ ನಿಯಮ 1 ಸರಿ. ಅದು ಬೇಕಾದಾಗಲಿ ಪ್ರಾಣ ಹೋದ್ರೆ ಹೋಗಲಿ, ಆದರೆ ನಿಯಮ ಬಿಡೋದಿಲ್ಲ. ಅದೇ ಥರ ಏನು ನಮಗೆ ಬೇಕಾದದ್ದು ಏನು ಇದೆಯಾ ಈ ಇಂದ್ರಿಯಗಳ ಶರೀರಕ್ಕೂ ಕೂಡ ಕೆಲವೊಂದು ಸ್ವಲ್ಪ ಅದರಿಂದ ಕೆಲಸ ತೊಗೊಂಡಿವಿ ಅಂದರೆ ಅದರದ್ದು ಒಂದು ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕು. ಏನು ಮಾಡ್ಬೇಕು? ಯಾಕೆಂದ್ರೆ ಅದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡೋಕ್ಕಾಗ್ತದಲ್ಲ, ಇದಕ್ಕೆ ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ, ಇವೆರಡೂ ಸಂಯಮವನ್ನು ಮುನಿಗಳು ಪಾಲನೆ ಮಾಡ್ತಾರೆ. ಶ್ರಾವಕರಿಗೆ ಕೆಲವು ಹಂತ ತಕ್ಕ ಕೆಲವು ಇಂದ್ರಿಯಗಳ ಜೀವಿಗಳನ್ನು ಪೂರ್ಣ ಅವರಿಗೆ ತ್ರಸಿಂಸತಿ ಆಗಿ ಆಗ್ತದೆ, ಸ್ಥಾವರದ್ದಿಲ್ಲ. ಆದ್ದರಿಂದ ಅವ್ರಿಗೆ ಇಂದ್ರಿಯ ಸಂಯಮ ಆಗ್ತದಂತೆ ಸ್ವಲ್ಪ ಮಟ್ಟಿಗೆ, ಪ್ರಾಣಿ ಸಂಯಮ ಆಗಲ್ಲ. ಈಗ ಪ್ರಾಶುಕ್ ಮಾಡ್ಕೊಂಡ್ರಿ, ಪ್ರಾಣಿ ಸಂಯಮ ಅಂತೂ ಆಗಿಲ್ಲ. ಅದ್ರಾಗ ಜೀವದ ವಿರಾಧನೆ ಆಯಿತು, ಅದು ಹಿಂಸೆ ಆಯ್ತು, ಆದರೂ ಇಂದ್ರಿಯ ಸಂಯಮ ಆಯ್ತು. ಹೇಗೆ ಅಂತಂದ್ರೆ, ಈಗ ನಿಮ್ಗೆ ಸೇಬು ಹಣ್ಣು ಹಿಂಗೆ ಕೊಟ್ಬಿಟ್ರೆ 1 2 3 4 ಹಾಗೆ, ಅದೇ ಸೌತೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಅಲ್ಲೊಂದು ಸ್ವಲ್ಪ ಮಸಾಲೆ ಪುಡಿ ಸೇರಿಸಿಬಿಟ್ರೆ 1 4-6 ಸೌತೆಕಾಯಿ ಏನ್ರಿ ಅದರದ್ದೇ ಪಲ್ಯ ಮಾಡಿದ್ರೆ
ಎಷ್ಟ ಅದೇನು ಅದ್ರಾಗೂ ಉಪ್ಪು ಖಾರ ಎಲ್ಲ ಹಾಕಿರಿ ಅಂದರೂ ಅಂದ್ರೆ ಅದು ಬೇಸನ ಸ್ವಾದ ಹೋಗಿಬಿಡ್ತು. ಅಂದ್ರೆ ಅದಕ್ಕೆ ಹೇಳಿದರೆ ನಿಮಗೆ ಪ್ರಾಶುಕ ಮಾಡ್ಕೊಂಡು ತಗೊಳ್ಳೋದು ಅಂತಂದ್ರೆ ಇಂದ್ರಿಯ ಸಂಯಮ ಆಗ್ತದೆ, ಪ್ರಾಣಿ ಸಂಯಮ ಆಗಲ್ಲ. ನಿಮಗೆ ಏನಾಗಲ್ಲ? ಇಂದ್ರಿಯ ಸಂಯಮ. ಮುನಿಗಳಿಗೆ ಇವೆರಡೂ ಸಂಯಮ ಪಾಲನೆ ಮಾಡ್ತಾರೆ. ಆ ಸಂಯಮದಿಂದಲೇ ನಾವು ಆ ಸಂಯಮ ಬಂದಾಗಲೇ ಮಹಾರಥಿ ಮುನಿಗಳಾಗ್ತಾರೆ. ಅವರಿಂದನೇ ರತ್ನತ್ರಯ ಧಾರಣೆ ಆಗ್ತದೆ, ಅವರಿಂದನೇ ಗೋರು ಗೋರು ತಪಗಳಾಗ್ತವೆ, ಅವರಿಂದನೇ ಕರ್ಮದ ಅನಾದಿ ಕಾಲದ ಬಂಧನವನ್ನು ಕಿತ್ತು ಆಚೆಗೆ ಹಾಕೋಕ್ಕೂ ಸಾಧ್ಯ. ಇಲ್ಲದೇ ಇದ್ದರೆ ಇಲ್ಲ. ಎಂದಾದರೂ ನಿಮಗೆ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಈ ಸಂಯಮವನ್ನೇ ಧಾರಣೆ. ಒಂದು ಮಿಥ್ಯಾತ್ವ ಬಿಡ್ಬೇಕಂದ್ರೆ ಅದು ನೀವು ಹೇಳಿರಂತ ನಿಮ್ಮ ಎದುರಿಗೆ ಖಾಲಿ ಬಿಡಲ್ಲ ನಾವು. ಮತ್ತು ನೀವು ಅತ್ಲಾಗ ಹೋಗ್ರಿ, ನಾವು ಇತ್ಲಾಗ ಏನು ಮಾಡೋದ? ಕೆಲವರು ಮನೆಗೆ ಹೋದಾಗ ಏನು ಮಾಡ್ತಾರಂತ ಗೊತ್ತಾ? ಮಹಾರಾಜರು ಬರ್ತಾರಂತ ಆಹಾರಕ್ಕೆ ಅವನ್ನೆಲ್ಲ ಒಂದು ಕಡೆಗೆ ಮುದ್ದು ಮೂಲೆಯಲ್ಲಿ ಹದ್ದು ಬಸ್ತು ಮಾಡಿ ಇಡ್ತಾರಂತೆ. ಏನು? ಮಹಾರಾಜರಿಗೆ ಕಾಣಬಾರದು. ಅಲ್ಲಿ ನನಗೆ ಕಂಡ್ರೇನು ಬಿಟ್ರೇನ್ರಿ? ಏನು ನಂಗೆ ಕಂಡ್ರೇನು ಬಿಟ್ರೇನು? ನಾನಂತೂ ಏನು ಮಾಡವಲ್ಲ ಸಪ್ಪಂದಾಗ. ಅದು ನಿಮಗೆ ಕಾಣ್ತಾವ ಇಲ್ಲ. ಇದನ್ನು ನೋಡ್ರಲ್ಲ ನೀವೇನು ನೋಡ್ರಿ, ನನಗೆ ಕಣ್ಸಿ ನಿಮಗೇನ ಅಂದ್ರೆ ಈ ರೀತಿ ಇಲ್ಲ ತೋರಗಾಣಿಕೆಗಾಗಿ ಆವಾಗ ಇನ್ನೇನು ಮಾಡೋದು? ಮಹಾರಾಜರು ಮತ್ತೆ ಏನು ಅಂದು ಬಿಡ್ತಾರ, ಏನಂತಾರ? ಅದಕ್ಕಾಗಿ ನೋಡ್ರಿ, ನಮ್ಮ ಅಂತರಂಗದಿಂದ ಈ ವಸ್ತು ತಿಳ್ಕೊಂಡ್ಬಿಡೋದು. ಮಿಥ್ಯ ಅಂದ್ರೆ ಏನ? ಸುಳ್ಳು. ಏನ? ಸಮ್ಯಕ್ತ ಅಂದ್ರೆ ಏನ? ಸತ್ಯ. ಅದನ್ನು ನಾವೇನು ನಮಗೇನು ಭಯ, ಆಸೆ, ಸ್ನೇಹ ಇಂಥವ್ರಿಂದ ಅಲ್ಲ. ಇಲ್ಲಪ್ಪ, ನನಗೆ ಗೊತ್ತಾಗಿದೆ ಇದು ಮಿಥ್ಯ, ಇದನ್ನು ಬಿಟ್ಟು ಏನ? ಅದಕ್ಕೆ ನಾವು ಏನೋ ಭಯದಿಂದ ಹೆದರಿಕೆಯಿಂದ ಯಾರು ಏನಂತಾರ ನಾವೇನು ಮಾಡ್ತೀವಿ ರೀ? ಅದರಿಂದಲ್ಲ, ವಸ್ತುಸ್ಥಿತಿ ತಿಳ್ಕೊಂಡು ಇದನ್ನು ನಾವು ಆಚರಿಸೋ ಅದೇ ಪ್ರಕಾರ ಆಗಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಈ ಸಂಯಮದಿಂದ ನಿಮ್ಗೆ ಎಂದಾದರೂ ಒಂದು ದಿನ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಸಂಯಮಿ ಆಗಲೇಬೇಕು ನೋಡ್ರಿ. ಯಾವ ಕಾರಣದಿಂದಲೂ ಯಾವ ಸಾಧನೆಯಿಂದಲೂ ನಾವು ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಸಂಯಮ ಇಲ್ಲದೆ. ಸಂಯಮ ಒಂದೇನೂ ಸಾಲದು, ಸಮ್ಯಕ್ ದರ್ಶನವೂ ಬೇಕು, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಇವು ಮೂರು ಒಂದಾದಾಗ ಸಂಯಮ ಆಗ್ತದೆ. ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ, ಇದನ್ನು ಬಹಳ ಮಹತ್ವಪೂರ್ಣ ಐತೆ. ನಿಮಗೆಲ್ಲ ಒಂದು ಕತೆ ಹೇಳ್ತೀವಿ. ಎಂತಿರಲ್ಲ, ಕತೆ ಪತಿ ಒಂದು ಹೇಳ್ರಲ್ಲ ಮಹಾರಾಜ್ರಿ. ಏನು ಹೇಳ್ರಿ? ಮೋಹ ಭಾಳ ವಿಚಿತ್ರವಾದದ್ದು. ಆ ಮೋಹವನ್ನು ಜಯಿಸೋದು ಅಷ್ಟೊಂದು ಸುಲಭನೂ ಅಲ್ಲ, ಅಸಾಧ್ಯವಾದದ್ದು ಅಲ್ಲ. ಏನು ಮಾಡ್ಬೋದು? ಜಯಿಸಿಕೊಳ್ಳೋಂಥ ಸಾಮರ್ಥ್ಯ ಇದೆ. ಅದನ್ನೇನು ದೊಡ್ಡದು, ನಮ್ಗಿಂತ ದೊಡ್ಡದಲ್ಲ. ಎಲ್ಲ ಇದೆಲ್ಲ ಅಂದ್ರೆ ನಾವೇ ಮಾಡಿದ್ರಿ, ನಾವೇ ಸಾಕೊಂಡಿಟ್ಕೊಂಡದ್ದು. ಅದನ್ನು ನಾವು ತೆಗಿಬೋದು. ಯಾಕೆಂತಂದ್ರೆ ಕತ್ತೋ ಬತ್ತೋ ಮುತ್ತೋ ಕರ್ತಾನು ಜೀವನ ಕರ್ಮವನ್ನು, ಅದರ ಭೋಗ್ತಾನೂ ಕೂಡ ಜೀವನೇದನ. ಅದರಿಂದ ಮುಕ್ತ ಆಗಬೇಕಿದ್ರೂ ಅದೇ ಜೀವ, ಅದೇ ಆತ್ಮನಲ್ಲೇ ಆ ಸಾಮರ್ಥ್ಯ. ಮಾಡೋರು ಅವರ, ಅದರ ಫಲವನ್ನು ಭೋಗಿಸೋರು ಅವರ, ಮತ್ತು ಅದರಿಂದ ಮುಕ್ತ ಆಗೋರು ಕೂಡ ಅದೇ ಜೀವ ಇದೆ. ಏನಿದೆ? ಆ ಜೀವದಲ್ಲಿ ಈ ಸಾಮರ್ಥ್ಯಗಳೆಲ್ಲ ಇದಾವ.
ಅದಕ್ಕೊಂದು ನಿಮಗೊಂದು ಕತೆ ಹೇಳ್ತೀವಿ. ಏನು ಹೇಳ್ತೀವಿ? ಮೋಹ ಹೇಗೆ ಮಾಡ್ತದೆ ಜೀವ, ಅದರ ಸರಿಯಾಗಿ ಅರಿವಾದಾಗ ತಮಗೆಲ್ಲ ಗೊತ್ತಿದ್ದ ಹಾಗೆ ಕುಲಭೂಷಣ ದೇಶಭೂಷಣ ಮುನಿಗಳು ಎಲ್ಲಿಂದ ಮೋಕ್ಷಕ್ಕೆ ಹೋಗಿದಾರ? ಹೌದಣ್ಣ, ಹೋಗಿರಣ್ಣ? ಹಾಂ, ಹೋಗಿರಲ್ಲ. ಅವರಲ್ಲಿಂದ ಮೋಕ್ಷಕ್ಕೆ ಹೋಗಿ ಅವ್ರದನ್ನೇ ಕತೆ ನಿಮಗೀಗ ಹೇಳಲಾಗ್ತದೆ. ಆ ಕತೆ ಅಂದರೆ ಹಿಂದೆ ನೋಡ್ರಿ, ಇವು 4 ಆಶ್ರಮಗಳಿದ್ದಂತೆ. ಈಗ ಅವು 4 ಆಶ್ರಮಕ್ಕೆಲ್ಲ ಬಿಟ್ಟಾತು. ಏನಾಯ್ತು? ಈಗ ಹೊಸದೊಂದು ಆಶ್ರಮ ಉಟ್ಕೊಂಡತ್ತಂತೆ, ವೃದ್ಧಾಶ್ರಮ. ಇದು ಎಲ್ಲೂ ಶಾಸ್ತ್ರದಾಗಿಲ್ಲ. ಎಲ್ಲಿಲ್ಲ? ಮತ್ತು ಇನ್ನೇನು ಮಾಡ್ಬೇಕು ಮಾಡೋದಿರ? ರುದ್ರದ ಗತಿ ಏನಾಗ್ಬೇಕು? ನೀವು ಹಿಂಗಂದ್ರೆ ರುದ್ರ ಗತಿ ಏನಾಗಬೇಕು ಅನ್ನೋದಕ್ಕೆ ಗತಿ ಈಗ ಏನು ಅವ್ರದ್ದು ಗತಿ ಕೆಟ್ಟೈತಿ. ಈಗ ಅಂದರೆ ಅವ್ರಿಗಷ್ಟು ಮಕ್ಕಳಿಗಷ್ಟು ಸಂಸ್ಕಾರ. 10 ಮಕ್ಕಳನ್ನ ಹೊತ್ತು ಸಾಕಿ ಸಲಿಗೆ ಎಲ್ಲ ಮಾಡಿದ್ರಿ, ಅವ್ರನ್ನ ದೊಡ್ಡವ್ರು ಮಾಡಿದ್ರಿ. ಆ ಒಬ್ಬರು ತಾಯಿ ತಂದೆಯನ್ನು ಸ್ವಲ್ಪ ನೋಡ್ಕೊಳಕ್ಕಾಗಲ್ಲ. ಸಂಸ್ಕಾರ ನೀವು ಕೊಟ್ಟಿರಲ್ಲ. ಏನು ಕೊಟ್ಟಿರಿ? ಇವತ್ತು ನೋಡ್ರಿ, ಇವತ್ತು ರವಿವಾರ ಇತ್ತು. ಎಷ್ಟು ಜನ ಮಕ್ಕಳು, ಎಷ್ಟು ಜನ ನಿಮ್ಮ ಮಕ್ಕಳೆಲ್ಲ ಎಷ್ಟು ಜನ ಬಂದು ಅಭಿಷೇಕ ಮಾಡ್ರು, ಎಷ್ಟು ಜನ ಪೂಜೆ ಮಾಡ್ರು, ಎಷ್ಟು ಜನ ಪ್ರವಚನ ಕೇಳಿದ್ರೆ? ನಿಮ್ಮ ಮಕ್ಕಳು ನಿಮ್ಮ ಬಾಲಕ ಬಾಲಿಕೆಯರ ನೀವು ಸಂಸ್ಕಾರ ಭಾಳ ಕೊಟ್ಟಿರಲ್ಲ. ಏನು ಕೊಟ್ಟಿರಿ? ಅವು ಇದ್ರ ಪರಿಣಾಮ ಏನಾಗೋದಂದ್ರೆ ಇವತ್ತೇನು ಶಾಲೆ ಇಲ್ಲ, ಏನಿಲ್ಲ. ಆವಾಗ ಸಂಸ್ಕಾರಗಳನ್ನು ನಾವು ಕೊಡದೆ ಮಾತ್ರ ಅವ್ರಿಗೆ ಆಸ್ತಿ ಪಾಸ್ತಿ ದುಡ್ಡು ದೌಲತ್ತೆಲ್ಲ ಮಾಡಿಟ್ರು. ಸಂಸ್ಕಾರಗಳ ಅಭಾವದಲ್ಲಿ ಇವು ಬರಲ್ಲ. ಅದಕ್ಕಾಗಿ ವೃದ್ಧಾಶ್ರಮ ಎಲ್ಲೂ ನಮ್ಮ ಜೈನ ಧರ್ಮದಾಗ ಹೇಳಿಲ್ಲ. ವ್ರತಿ ಆಶ್ರಮಗಳನ್ನು ಹೇಳಿದ್ದಾರೆ. ವ್ರತ ಪಾಲನೆ ಮಾಡೋ ಆಶ್ರಮ ಐತೆ. ಏನೈತೆ? ಹೌದು, ವ್ರತ ಪಾಲನೆ ಮಾಡಬೇಕು. ಈಗ ಅಲ್ಲಿ ಆ ಆಶ್ರಮದಾಗೇನು ಎಲ್ಲ ವ್ಯಸನಗಳು ಮಾಡೋರು ಅಲ್ಲಿದ್ದರೆ ಆಶ್ರಮ ಅನ್ನೋದು. ಅದಕ್ಕೆ ಈ ಆಶ್ರಮದಾಗ ಕುಲಭೂಷಣ ದೇಶಭೂಷಣರು ಅವಳಿ ಜೋಳಿ ಮಕ್ಕಳ ಏನೇ ಇದ್ರು ಅಂತ ಕಾಣ್ತು. ಏನು? ಅವಳಿ ಜೋಳಿ ಮಕ್ಕಳಾಗಿದ್ದರು. 8 ವರ್ಷ ಆದಮೇಲೆ ಅವ್ರ ಬುದ್ಧಿ ಸ್ವಲ್ಪ ಅವ್ರ ಕೈಗೆ ಬರೋಕ್ಕತ್ತಲ್ಲ, ಗುರುಕುಲದಲ್ಲಿ ಕಲಿಯಕ್ಕೆ ಹೋಗಿದ್ರಂತೆ. ಗುರುಕುಲದಲ್ಲಿ ಕಲಿತು ಅವರು ವಿದ್ಯಾಭ್ಯಾಸ ಗುರುಗಳಿಂದ ಮುನಿಗಳಿಂದ ಎಲ್ಲ ಜ್ಞಾನ ಪಡ್ಕೊಂಡು इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।